ಹೌ ಟು ಲೂಸ್ ವೆಯ್ಟ್, ತೂಕವನ್ನ ಕಡಿಮೆ ಮಾಡುವ ವಿಧಾನ, ಹೊಟ್ಟೆಯ ಬೊಜ್ಜನ್ನ ಕರಗಿಸುವ ವಿಧಾನ. ಇವಾಗಿನ ಕಾಲದಲ್ಲಿ ಒಂದು 90% ಒಂದು ಸರ್ಚಿಂಗ್ ಅನ್ನೋದು ಇದೇ ಆಗಿರುತ್ತೆ. ಹಾಗೆ ಇವಾಗಿನ ಕಾಲದಲ್ಲಿ 90% ಅಷ್ಟು ಜನ ಇದೇ ಒಂದು ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾರೆ. ಈ ಒಂದು ತೂಕ ಬೊಜ್ಜು ಅನ್ನೋದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಸಮಸ್ಯೆ ಒಂದು ಸಲ ಬಂತು ಅಂತ ಹೇಳಿದ್ರೆ ಅದರಿಂದ ದೂರ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಕಷ್ಟ ಪಡ್ಬೇಕಾಗತ್ತೆ. ಕಷ್ಟ ಪಟ್ರು ಕೂಡ ಅದರಿಂದ ನಮ್ಗೆ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋದು ಯಾವುದೇ ರೀತಿ ನಂಬಿಕೆ ಇರಲ್ಲ. ಅದಕ್ಕೆ ಕೆಲವೊಂದು ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ ಇವಾಗಿನ ಕಾಲದ ಲೈಫ್ ಸ್ಟೈಲ್, ಆಹಾರ ಪದ್ಧತಿ, ಹೆವಿ ಕ್ಯಾಲೋರಿ ಫುಡ್ಸ್ ಇರ್ಬೋದು, ಹೀಗೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಅಥವಾ ಏನಾದ್ರೂ ಆರೋಗ್ಯ ಸಮಸ್ಯೆಗಳಿಂದ ಮೆಡಿಸಿನ್ಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದ ಅದರ ಸೈಡ್ ಎಫೆಕ್ಟ್ಸ್ ಇಂದಾನು ಇರ್ಬೋದು. ಹೀಗೆ ನಾನಾ ರೀತಿಯಾದ ಕೆಲವು ಕಾರಣಗಳಿಂದ ದೇಹದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಆದ್ರೆ ಇದನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಕೆಲವರು ಶಾರ್ಟ್ ಮೆಥಡ್ ಅಲ್ಲಿ, ಶಾರ್ಟ್ ವೇ ಅಲ್ಲಿ ಬೇಗ ಅಂತ ಕರಗಿಸ್ಕೊಳ್ಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯಾದ ಮೆಡಿಸಿನ್ಗಳನ್ನ, ವೇಟ್ ಲಾಸ್ ಪೌಡರ್ಗಳನ್ನ, ಹೀಗೆ ನಾನಾ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಅದರಿಂದ ರಿಸಲ್ಟ್ ಅನ್ನೋದು ಸಿಗಬಹುದು, ಆದ್ರೆ ಅದು ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ಹೋದ ಹಾಗೆ ಬೇರೆ ರೀತಿಯಾದ ಸೈಡ್ ಎಫೆಕ್ಟ್ಸ್ ಗಳು ಅನ್ನೋದು ಎದುರಾಗ್ತಾ ಹೋಗುತ್ತೆ. ಹಾಗಾಗಿ ನಾನು ಇವತ್ತು ಒಂದು ಸರಳವಾದ ಹೋಮ್ ರೆಮಿಡಿಯನ್ನ ನಿಮ್ ಮುಂದೆ ತಂದಿದ್ದೀನಿ. ಈ ಹೋಮ್ ರೆಮಿಡೀಸ್ ಗಳು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ನಿಮ್ಗೆ ರಿಸಲ್ಟ್ ಅನ್ನೋದು ನಿಧಾನವೇ ಆಗಿ ಆದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ನಿಮ್ಮ ವೇಟ್ ಲಾಸ್ ಆಗೋದಕ್ಕೆ, ಹೆಲ್ದಿ ವೇ ಅಲ್ಲಿ, ನ್ಯಾಚುರಲ್ ಆಗಿ. ಹಾಗಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಮಾತ್ರ ನಮ್ ಗುರಿಯಾಗಿರ್ಬಾರ್ದು, ಅದ್ರ ಜೊತೆಲಿ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕು. ನಮ್ಮ ಆರೋಗ್ಯ ಅನಾರೋಗ್ಯಕ್ಕೆ ಮೂಲ ಬೊಜ್ಜು ಅಂತಾನೆ ಹೇಳ್ಬೋದು. ಈ ಬೊಜ್ಜನ್ನ ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರಿಂದ ಬೇರೆ ರೀತಿಯಾದ ಅನಾರೋಗ್ಯಗಳು ಎದುರಾಗುತ್ತೆ. ಶಾರ್ಟ್ ವೇ ಅಲ್ಲಿ ಹೋಗಿ ಬೇಗ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಇನ್ನಷ್ಟು ಅನಾರೋಗ್ಯಗಳನ್ನ ತಂದ್ಕೊಳ್ಳೋದ್ರ ಬದಲು ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಹೆಲ್ದಿಯಾಗಿ ನಮ್ಮ ತೂಕವನ್ನ ಕೂಡ ನಮ್ಮ ಆರೋಗ್ಯವನ್ನ ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿಯಾಗಿ ನಮ್ಮ ಒಂದು ಬೊಜ್ಜಿನ ಸಮಸ್ಯೆಯಿಂದ ನಾವು ಹೊರಗಡೆ ಬರೋ ದಾರಿಯನ್ನ ನೋಡ್ಬೇಕು. ಹಾಗಾಗಿ ಇವತ್ತು ನಾನು ತಿಳಿಸ್ತಾ ಇರುವ ಈ ಒಂದು ಮನೆ ಮದ್ದು ನಿಮ್ಗೆ ತುಂಬಾನೇ ನ್ಯಾಚುರಲ್ ಆಗಿ, ಹೆಲ್ದಿಯಾಗಿ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬರೀ ತೂಕ ಅಂತಾನೆ ಅಲ್ಲ, ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರ್ಬೋದು. ಹಾಗಿದ್ರೆ ಆ ಒಂದು ಮನೆ ಮದ್ದು ಯಾವುದು, ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗಿದ್ರೆ ಬನ್ನಿ, ಆ ಒಂದು ಪದಾರ್ಥ ಯಾವುದು, ಅದನ್ನ ಹೇಗೆ ಬಳಸಬೇಕು, ಅದರಿಂದ ಹೇಗೆ ನಮ್ಮ ತೂಕ ಅನ್ನೋದು ಆರಾಮಾಗಿ ನಾವು ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವೆಲ್ಲರೂ ದಿನನಿತ್ಯ ನಿಮ್ಮ ಅಡುಗೆಯಲ್ಲಿ ಬಳಸುವ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ, ಅದನ್ನ ನಮ್ಗೆ ಗೊತ್ತಿರೋದು ಇದು ಬರೀ ಸಾಂಬಾರಿಗೆ ಮಾತ್ರ ಅಂತ. ಆದ್ರೆ ಇದರಿಂದ ನಮ್ಮ ಆರೋಗ್ಯದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಕೂಡ ಒಂದು ಒಳ್ಳೆಯ ಸ್ಥಾನವಿದೆ. ಈ ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಅನ್ನೋದು ನಮ್ಮ ಆರೋಗ್ಯಕ್ಕೆ, ನಾವು ದಿನನಿತ್ಯ ಸಾಂಬಾರಲ್ಲಿ ಹಾಕಿ ನಮ್ಮ ಆಹಾರದ ರುಚಿಗೆ ಮಾತ್ರ ಅಲ್ಲದೆ ಇದನ್ನ ಒಂದು ಬಳಸುವ ರೀತಿಯಿಂದ ಇದು ನಮ್ಮ ತೂಕದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಯಾವುದೇ ಒಂದು ಸಾಂಬಾರ್ ಪದಾರ್ಥ ಆಗಿರ್ಲಿ, ಅದು ನಮ್ಮ ಭಾರತೀಯರಲ್ಲಿ ಬಳಸುವಂತ ಸಾಂಬಾರ್ ಪದಾರ್ಥಗಳು ಎಷ್ಟೋ ಔಷಧೀಯ ಗುಣಗಳನ್ನ ಹೊಂದಿದೆ. ಅದ್ರ ಜೊತೆಯಲ್ಲಿ ಇವಾಗಿನ ಕಾಲದ ಜನರು ಎದುರಿಸ್ತಿರುವ ಈ ಬೊಜ್ಜಿನ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನ ಕೊಡುತ್ತೆ. ಹಾಗೆ ಈ ಬೆಳ್ಳುಳ್ಳಿ ಕೂಡ ಅಷ್ಟೇ, ಇದ್ರಲ್ಲೂ ಕೂಡ ನಮ್ಮ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಬೇಕಾಗಿರುವಂತ ಅಂಶಗಳು ಇದೆ. ಹಾಗಾಗಿ ನಾವು ಇದನ್ನ ಬರೀ ಸಾಂಬಾರ್ಗೆ ಮಾತ್ರ ಅಂತಾನೆ ಅನ್ಕೊಳ್ದೆ, ಇದನ್ನ ಬಳಸುವ ರೀತಿ, ಇದು ಯಾವ ರೀತಿ ಬಳಸಿದ್ರೆ ಇದರಿಂದ ನಮ್ಮ ತೂಕದ ಸಮಸ್ಯೆಯಿಂದ, ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ಬಳಸುವ ರೀತಿಯಲ್ಲಿ ನಾವು ಬಳಸಿದ್ರೆ ಖಂಡಿತ ನಮ್ಮ ಸಮಸ್ಯೆಗಳಿಗೆ ಇದು ಪರಿಹಾರವನ್ನ ಕೊಡುತ್ತೆ. ಹಾಗಿದ್ರೆ ಈ ಬೆಳ್ಳುಳ್ಳಿಯನ್ನ ಯಾವ ರೀತಿ ಬಳಸೋದ್ರಿಂದ ಇದು ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೂ ಮುಂಚೆ ಈ ಬೆಳ್ಳುಳ್ಳಿಯ ಮಹತ್ವವನ್ನ ತಿಳ್ಕೊಳ್ಳೋಣ, ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಬೆಳ್ಳುಳ್ಳಿಯನ್ನ ಬಳಸೋದ್ರಿಂದ ಈ ಬೆಳ್ಳುಳ್ಳಿಯಲ್ಲಿ ಒಂದು ಆಲಿಸಿನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ನೀವು ಗಮನಿಸಿರ್ತೀರಾ, ಬೆಳ್ಳುಳ್ಳಿ ಸ್ವಲ್ಪ ಅದರ ಸ್ಮೆಲ್ ಅನ್ನೋದು ನಾವು ಕಟ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಈ ಒಂದು ಸ್ಮೆಲ್ ಅನ್ನೋದು ಈ ಒಂದು ಆಲಿಸಿನ್ ಅನ್ನೋ ಒಂದು ಕಾಂಪೌಂಡ್ ಇಂದಾನೆ ಬರುವಂತದ್ದು. ಈ ಬೆಳ್ಳುಳ್ಳಿಯನ್ನ ಬಳಸಿದಾಗ ಈ ಒಂದು ಆಲಿಸಿನ್ ನಮ್ಮ ದೇಹಕ್ಕೆ ಹೋದಾಗ
ಇದು ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ ಬೇಕಾಗಿರುವ ಮೆಟಬಾಲಿಕ್ ಫಂಕ್ಷನ್ ಸರಿಯಾಗಿದೆಯಾ ಇಲ್ವಾ ಅನ್ನೋದು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಆ ಮೆಟಬಾಲಿಕ್ ಫಂಕ್ಷನ್ ನ ಚುರುಕುಗೊಳಿಸಿ ನಮ್ಮ ದೇಹದಲ್ಲಿ ಸ್ಟೋರೇಜ್ ಆಗಿರುವಂತ ಫ್ಯಾಟ್ ಅನ್ನ ಬರ್ನ್ ಮಾಡೋದಕ್ಕೆ ಈ ಒಂದು ಆಲಿಸಿನ್ ಅನ್ನೋದು ಸಹಕಾರಿಯಾಗುತ್ತೆ. ಇದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಹಾರ್ಟ್ ಹೆಲ್ತ್ ಅನ್ನೋದು ಹಾರ್ಟ್ ಬ್ಲಾಕೇಜ್ ಅನ್ನೋದು ಸರಿ ಹೋಗಿ ನಮ್ಮ ಹಾರ್ಟ್ ರಿಸ್ಕ್ ಇಂದ ಹೊರಗಡೆ ಬರೋದಕ್ಕೆ ಸಹಕಾರಿಯಾಗುತ್ತೆ. ಇವಾಗಿನ ಕಾಲದ ಜನರು ಎದುರಿಸ್ತಿರುವ ಈ ಒಂದು ಹಾರ್ಟ್ ಸಮಸ್ಯೆಯಿಂದ ಕೂಡ ಹೊರಗಡೆ ಬರೋದಕ್ಕೆ ಈ ಬೆಳ್ಳುಳ್ಳಿ ಅನ್ನೋದು ತುಂಬಾನೇ ಸಹಕಾರಿಯಾಗುತ್ತೆ. ಅದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಸಿಸ್ಟಮ್ ಅನ್ನ ಹೆಚ್ಚು ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಹಾಗೆ ಇದು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಲ್ ಆಗಿ ಕೆಲಸ ಮಾಡುತ್ತೆ. ಇವಾಗ ಕೋಲ್ಡ್ ಫ್ಲೂ ಫೀವರ್ ಇಂಥ ಸಮಸ್ಯೆಗಳಿದ್ದಾಗ ಅದರ ವಿರುದ್ಧ ಹೋರಾಡೋದಕ್ಕೆ ಈ ಒಂದು ಬೆಳ್ಳುಳ್ಳಿ ಅನ್ನೋದು ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಬೆಳ್ಳುಳ್ಳಿಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ ಈ ಒಂದು ರೆಮಿಡಿಯನ್ನ ಮಾಡೋದಕ್ಕೆ ನಾನಿಲ್ಲಿ ಬೌಲ್ಗೆ ಒಂದು 2 ಚಮಚ ಜೇನುತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ಆನಂತರ ಅದಕ್ಕೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಎಸಳುಗಳನ್ನ ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬಹುದು. ಆನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಜೇನುತುಪ್ಪದೊಂದಿಗೆ ದಿನಕ್ಕೆ 1 ರಿಂದ 2 ಎಸಳುಗಳನ್ನ ತಿಂತಾ ಬರೋದ್ರಿಂದ ಇವು ನಮ್ಮ ತೂಕದ ನಿರ್ವಹಣೆಗೆ ಸಹಕಾರಿ ಆಗುತ್ತೆ. ನೋಡಿದ್ರಲ್ವಾ ಈ ಬೆಳ್ಳುಳ್ಳಿಗೆ ಏನನ್ನ ಹಾಕಿ ನಾನು ಇದನ್ನ ತಯಾರು ಮಾಡಿದ್ದೀನಿ ಅಂತ ಹೇಳಿ. ಕೇವಲ 2 ಪದಾರ್ಥಗಳು ಇದಕ್ಕೆ ಹಾಕಿರುವಂತದ್ದು. ನೀವು ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಇದನ್ನ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬಹುದು. ಇವಾಗ ಆನ್ಲೈನ್ಗಳಲ್ಲಿ ಕೂಡ ಸಿಗುತ್ತೆ ಗಾರ್ಲಿಕ್ ವಿತ್ ಹನಿ ಅಂತ ಹೇಳಿ. ಅದ್ರಗಿಂತ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿರುವಂತದ್ದು ಗಾರ್ಲಿಕ್ ಮತ್ತೆ ಹನಿ ಇಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ. ದಿನಕ್ಕೆ ನೀವು ಏನಿಲ್ಲ ಅಂದ್ರೂ ಒಂದು 2 ಎಸಳು ಬೆಳ್ಳುಳ್ಳಿಯನ್ನ ಈ ತರ ಹನಿ ಜೊತೆಲಿ ಹಾಕೊಂಡು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕು ಎದ್ದ ತಕ್ಷಣ. ಆನಂತರ 1 ಗ್ಲಾಸ್ ಬೆಚ್ಚನೆಯ ನೀರನ್ನ ಕುಡಿಯೋದ್ರಿಂದ ದಿನೇ ದಿನೇ ಇದು ನಿಮ್ಮ ದೇಹದಲ್ಲಿ ತೂಕವನ್ನ ಕರಗಿಸುವ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಹಾಕಿರುವ ಹನಿ ಜೇನುತುಪ್ಪ ಕೂಡ ಆರ್ಗ್ಯಾನಿಕ್ ಆಗಿದ್ರೆ ತುಂಬಾನೇ ಒಳ್ಳೇದು. ಆರ್ಗ್ಯಾನಿಕ್ ಆಗಿರುವಂತದ್ದನ್ನೇ ಹುಡುಕಿ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇದು ಒಂದು ನ್ಯಾಚುರಲ್ ಹೆಲ್ದಿ ಆಗಿರುವಂತ ಒಂದು ಸ್ವೀಟ್ನರ್ ಆಗಿರೋದ್ರಿಂದ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಕೂಡ ನಮ್ಮ ದೇಹದಲ್ಲಿ ಒಂದು ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ನಾವು ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡಿದಾಗ ಇದರ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಹನಿ ಅನ್ನೋದು ನಮ್ಮ ಆಪಿಟೈಟ್ ಹಸಿವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡಿ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಕೆಲಸವನ್ನ ನಡೆಸುವಂತೆ ಮಾಡುತ್ತೆ. ಹೀಗಾಗಿ ಈ 2 ಪದಾರ್ಥವನ್ನ ಮಿಕ್ಸ್ ಮಾಡಿ ತಿಂದಾಗ ಈ 2 ಕೂಡ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗಿಗೆ ಒಂದು ಉತ್ತೇಜನ ಕೊಡೋದ್ರಿಂದ ನಮ್ಮ ದೇಹದಲ್ಲಿ ಫ್ಯಾಟ್ ಬರ್ನಿಂಗ್ ಕೆಲಸ ಅನ್ನೋದು ದಿನೇ ದಿನೇ ನಡೀತಾ ಹೋಗುತ್ತೆ. ಇದನ್ನ ಏನಿಲ್ಲ ಅಂದ್ರೂ ನೀವು ಕೇವಲ 1 ವಾರ ಪ್ರಯತ್ನ ಮಾಡಿ ನೋಡಿದ್ರೆ ಸಾಕು, ನಿಮ್ಮ ತೂಕದಲ್ಲಿ ಖಂಡಿತ ನೀವು ಬದಲಾವಣೆನ ನೋಡ್ತೀರಾ. ಈ ಬೆಳ್ಳುಳ್ಳಿ ಅನ್ನೋದು ನಮ್ಮ ತೂಕವನ್ನ ಕೊಬ್ಬನ್ನ ಕರಗಿಸೋದಕ್ಕೆ ಒಂದು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಂದು ಒಳ್ಳೆಯ ಪದಾರ್ಥ ಅಂತಾನೆ ಹೇಳ್ತೀನಿ. ಹಾಗಿದ್ರೆ ಈ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವು ಕೂಡ ಕಷ್ಟಪಡ್ತಾ ಇದ್ರೆ ಈ ಒಂದು ಗಾರ್ಲಿಕ್ ವಿತ್ ಹನಿ ರೆಮಿಡಿನ ಟ್ರೈ ಮಾಡಿ ನೋಡಿ. ತುಂಬಾನೇ ನಿಮ್ಗೆ ಬೇಗ ಅಂತ ರಿಸಲ್ಟ್ ಸಿಗುತ್ತೆ ನಿಮ್ಮ ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ. ಹಾಗೆ ಇದನ್ನ ಯಾರು ಬಳಸಬಾರ್ದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು ಮತ್ತೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವ್ರು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು ಇಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲಾ ವಯಸ್ಸಿನವರು ಕೂಡ ಇದನ್ನ ಬಳಸ್ಬೋದು. ಯಾವುದೇ ರೀತಿ ಭಯ ಇಲ್ಲದೆ ತುಂಬಾನೇ ಸೇಫ್ ಆಗಿ ಹೆಲ್ದಿಯಾಗಿ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ. ಹಾಗಿದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೀವು ಎಷ್ಟು kg ವೆಯ್ಟ್ ಲಾಸ್ ಆದ್ರಿ ಅನ್ನೋದನ್ನ ವೆಯ್ಟ್ ಲಾಸ್ ಆದ್ಮೇಲೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡೋ ಒಂದು ಕಮೆಂಟ್ ಎಲ್ಲರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ಅವರಿಗೂ ಕೂಡ ಅದನ್ನ ಬಳಸೋದಕ್ಕೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾನೇ ಯೂಸ್ಫುಲ್ ಆಗುವಂಥದ್ದು. ಹೀಗೆ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ವೆಯ್ಟ್ ಲಾಸ್ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.